ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮಗೆ ಪರಿಚಯದವರೊಬ್ಬರು ಹಲಸಿನ ಕೊಟ್ಟಿದ್ರು, ಹಾಗಾಗಿ ಹಿಂದಿನ ದಿನ ಅದನ್ನು ಕಟ್ ಮಾಡಿ ಅದಕ್ಕೆ ನಮ್ಮ ಮನೇಲಿ ಹಲಸಿನ ಹಣ್ಣು ಮೇಳ ಥರನೇ ಆಯಿತು. ಒಂದು ಕಷಿ ಹಲಸಿನ ಹಣ್ಣು ಆಗಿತ್ತು ಅದು. ಮಾರನೇ ದಿನ ನಮಗೆ ಇದೇ ಆಗಿತ್ತು, ಏನಂದರೆ ಹಲಸಿನ ಹಣ್ಣು ಇಡ್ಲಿ, ಹಲಸಿನ ಹಣ್ಣು ದೋಸೆ, ಮುಳುಕ ಅಂದರೆ ಸುಟ್ಟವು ಅಂತ ಹೇಳ್ತಾರೆ ನೋಡಿ. ಹಲಸಿನ ಹಣ್ಣು ಇಡ್ಲಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಲಸಿನ ಹಣ್ಣಿನ ತೊಳೆನ ನೋಡಿ ಹಾಗೆ ನಾನು ಹಲಸಿನ ಹಣ್ಣಿನ ದೋಸೆನ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಹಲಸಿನ ಹಣ್ಣು ಇಡ್ಲಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ನಮಗೆ ನೆಕ್ಸ್ಟ್ ಡೇ ಊರಿಗೆ ಬರೋದಿತ್ತು, ಹಾಗಾಗಿ ಕ್ವಿಕ್ಕಾಗಿ ವಿಡಿಯೋ ಮಾಡ್ಕೊಂಡು ಇದು ಕೊಟ್ಟಿದ್ರು ಹಲಸಿನ ಹಣ್ಣು. ಸೊ ಇವತ್ತು ನಾಳೆ ಊರಿಗೆ ಹೋಗೋದಾದ್ರು ಇವತ್ತು ಕ್ವಿಕ್ಕಾಗಿ ನಾನೇನು ಮಾಡಿದೆ, ಒಂದು ಹಲಸಿನ ಹಣ್ಣು ಫುಲ್ ಇತ್ತಲ್ವ, ಸ್ವಲ್ಪ ಇಡ್ಲಿ ಮಾಡಿದೆ, ಆಮೇಲೆ ದೋಸೆ, ಸ್ವಲ್ಪ ಸಂಜೆ ಮುಳ್ಕ ಮಾಡೋಣ ಅಂತಿದ್ದೀನಿ. ಹಾಗೆ ಇದು ನೋಡಿ, ಇದು ಸೀರೆ ಇದು ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಅದಾಗಿ ಈಗ ಪ್ಯಾಕ್ ಮಾಡ್ತಾ ಇದ್ದೀವಿ ಊರಿಗೆ ಹೋಗೋದಕ್ಕೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಸೊ ಇದನ್ನು ನೋಡಿ ಈ ಥರ ನಾನು ಪ್ಲೀಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಊರಿಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಅಲ್ಲಿ ಫಂಕ್ಷನ್ ದಿನ ಎಲ್ಲ ಹೋಗೋದಿದ್ರೆ ನಮ್ಗೆ ಅದನ್ನು ಪ್ಯಾಕ್ ಮಾಡ್ಕೊಂಡು ಇದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಪ್ಲೀಟ್ ಮಾಡಿ ಇಟ್ಕೊಂಡಿರ್ತೀನಿ, ಈ ಥರ ಎಲ್ಲ ರೆಡಿ ಮಾಡಿ. ಇದು ಈಸಿ ಆಗುತ್ತೆ ನಮಗೆ ಆ್ಯಕ್ಚುಲಿ. ಸೊ ಹಲಸಿನ ಹಣ್ಣು ಮುಳ್ಕ ಮಾಡೋಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಹಲಸಿನ ತೊಳೆ ಹಾಗೆ ಅಕ್ಕಿ ಹಾಕಿ ರುಬ್ಕೋಬೇಕು. ಹಾಗೆ ಹಲಸಿನ ತೊಳೆ ರುಬ್ಬುವಾಗ ಹಾಕಬೇಕು ಅಂತ ಇಲ್ಲ, ನಾನು ಸ್ವಲ್ಪ ರುಬ್ಬುವಾಗ ಹಾಕಿದ್ದೆ, ಆಮೇಲೆ ಕಟ್ ಮಾಡಿ ಕೂಡ ಹಾಕಿದ್ದೆ. ಅದನ್ನು ಎಣ್ಣೆಯಲ್ಲಿ ಕರೆದ್ರೆ ಹಲಸಿನ ಹಣ್ಣಿನ ಮುಳಕ ರೆಡಿ ಆಗುತ್ತೆ. ತುಂಬ ಸ್ವೀಟಾಗಿರುತ್ತೆ, ತುಂಬ ಸ್ವೀಟಾಗಿತ್ತು, ಹಾಗಾಗಿ ಚೆನ್ನಾಗಾಗಿತ್ತು ಟೇಸ್ಟ್. ರುಬ್ಬುವಾಗ ಅಕ್ಕಿ ತೆಂಗಿನ ತುರಿ ಹಾಗೆ ಇದು ಹಾಕಿದರೆ ಸಾಕಾಗತ್ತೆ. ಅಕ್ಕಿ ತೆಂಗಿನ ತುರಿ ಅಷ್ಟು ಹಾಕಿ ರುಬ್ಕೊಂಡು ಅದಕ್ಕೆ ಹೆಚ್ಚಿರೋ ಹಲಸಿನ ಹಣ್ಣಿನ ತೊಳೆ ಹಾಕಿದರೆ ಸಾಕಾಗುತ್ತೆ. ಬಟ್ ನಾನು ರುಬ್ಬುವಾಗ ಕೂಡ ಒಂದೆರಡು ಹಾಕ್ಕೊಂಡೆ, ತುಂಬ ಸ್ವೀಟ್ ಇತ್ತು ಹಾಗಾಗಿ. ಸೊ ಇದಿಷ್ಟ ಆಗಿತ್ತು ಮುಳಕದ ವೀಡಿಯೋ. ಮೇಲ್ಗಡೆ ಬಂದಿದ್ದೆ ರೂಮಿಗೆ, ಬಿಕಾಸ್ ಊರಿಗೆ ಹೋಗೋದ್ರಿಂದ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತೇಳಿ. ನನ್ನ ಹತ್ರ ಒಂದು ಸ್ವಲ್ಪ ಗಿಡಗಳಿದೆ, ನೀವು ನೋಡಿದ್ದೀರಲ್ಲ. ಸೊ ಹಾಗಾಗಿ ಇಲ್ಲಿ ಮೇಲ್ಗಡೆ ನಂದು ಸ್ಟುಡಿಯೋ ರೂಮ್ ಇದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ದೆ ನಾನು. ಬಟ್ ಈ ರೂಮನ್ನು ನಾನು ಸ್ಟುಡಿಯೋ ಆಗಿ ಯೂಸ್ ಮಾಡೋದು ತುಂಬ ಕಡಿಮೆ ಇವಾಗ. ಸೊ ಇಲ್ಲಿ ಬಂದಿದ್ದೆ. ಸೊ ಹಾಗಾಗಿ ಹಲಸಿನ ಹಣ್ಣಿನ ಮುಳ್ಕ ರೆಸಿಪಿ ಒಂದು ಸ್ವಲ್ಪ ತೋರಿಸಿದ್ದೀನಿ. ತುಂಬ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸೊ ಅಪ್ಲೋಡ್ ಮಾಡೋದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಅವಾಗ ಅಪ್ಲೋಡ್ ಮಾಡ್ತೀನಿ. ಒಂದಷ್ಟು ಹೂವಿನ ಗಿಡಗಳಿತ್ತು, ಅದಕ್ಕೆ ನಾನು ನೀರೆಲ್ಲ ಹಾಕಿಟ್ಟು ಊರಿಗೆ ಹೋಗಬೇಕಾದ್ರೆ ಮಳೆ ಬಂದರೆ ಪರವಾಗಿಲ್ಲ, ಬಟ್ ಬೆಂಗಳೂರಲ್ಲಿ ಹಿಂಗಾರು ಮಳೆ ಜಾಸ್ತಿ ಅಲ್ವಾ, ಹಾಗಾಗಿ ನೋಡಿ ರೋಸ್ ಎಲ್ಲ ಇದು ಬಿಟ್ಟಿತ್ತು, ಮೊಗ್ಗ ಬಿಟ್ಟಿತ್ತು. ಹಾಗಾಗಿ ಅದೆಲ್ಲ ಒಂದೆರಡು ದಿನ ಇಲ್ಲ ಅಂದರೆ ಇದಾಗುತ್ತೆ. ಹಾಗಾಗಿ ಅದಕ್ಕೆ ಒಂದು ಸೊಲ್ಯೂಷನ್ ಇದೆ, ಬಟ್ ಸ್ಟಿಲ್ ನಾನು ಸುವರ್ಣ ಚಾನಲ್ನಲ್ಲಿ ಬರುವ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನೋಡಿ ಮೇಕಪ್ ರೂಮಲ್ಲಿ ನಾನು ವಿಡಿಯೋ ಮಾಡಿಕೊಂಡೆ ಒಂದು ಸ್ವಲ್ಪ. ಚಂದ್ರು ಸರ್ ಕೂಡ, ಸಿಹಿ ಕೈ ಚಂದ್ರು ಸರ್ ಕೂಡ ಅಲ್ಲಿ ಇದ್ದರು. ನೆಕ್ಸ್ಟ್ ನನ್ನದಾಗಿತ್ತು, ನಾನು ಗೆಸ್ಟಾಗಿ ಹೋಗಿದ್ದೆ ಈ ಸಲ. 2-3 ಸಲ ಹೋಗಿದ್ದೆ, ಅದರಲ್ಲಿ 2 ಸತಿ ಗೆಸ್ಟಾಗಿ, ಒಂದು ಸತಿ ಕುಕ್ ಮಾಡೋಕ್ಕೆ ಹೋಗಿದ್ದೆ. ಇವ್ರು ನಮ್ಮ ಮೇಕಪ್ ಆರ್ಟಿಸ್ಟ್ ಅವರು. ಹಾಗೆ ಚಂದ್ರು ಸರ್ ಜೊತೆ ಕೂಡ ಒಂದು ಫೋಟೋ ತೊಗೊಂಡ್ವಿ. ಮಗನ ಅವರೇ ಎತ್ಕೊಂಡಿದ್ರು. ಇವನು ಸ್ವಲ್ಪ ಚೂಟಿ ಥರ ಮಾಡ್ತಾಯಿದ್ದ, ಬಟ್ ನಾನು ಇಲ್ಲಿ ಯೂಟ್ಯೂಬ್ ಆಗಿರೋದ್ರಿಂದ ಹೈಡ್ ಮಾಡಿದ್ದೀನಿ ಮಗನ ಫೋಟೋಸ್, ಯಾಕಂದರೆ ಚಿಕ್ಕ ಮಕ್ಕಳದ್ದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಬೇಡ ಅಂತ ಹೇಳಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.